ನೋಡು ಶ್ರದ್ಧಾ, ಈ ಹಳ್ಳಿನ ನಾವು ಹುಡ್ಕೊಂಬಂದಿದ್ದಲ್ಲ. ಇದು ಮೊದಲು ನಿನ್ನನ್ನು, ಆಮೇಲೆ ನನ್ನನ್ನು ತಾನಾಗೆ ಕರೆಸ್ಕೊಂಡಿದೆ. ಈ ಹಳ್ಳಿಗೆ ನಮ್ಮಿಬ್ಬರ ಅಗತ್ಯ ಇದೆ ಶ್ರದ್ಧಾ. ನಾವಿಲ್ಲಿಗೆ ಬಂದಿದ್ದು ನಮ್ಮ ಪರ್ಸ್ನಲ್ ಕಾರಣಗಳಿಂದ ಇರ್ಬೋದು, ಆದರೆ ಈ ಹಳ್ಳಿಗೆ ನನ್ನಿಂದ ನಿನ್ನಿಂದ ತುಂಬ ಕೆಲಸಗಳಾಗಬೇಕಾಗಿವೆ. ನಮಗೆ ಗೊತ್ತಿಲ್ಲದೆ ಕೆಲವು ಜವಾಬ್ದಾರಿಗಳನ್ನ ನಾವು ಹೊತ್ಕೊಂಡ್ಬಿಟ್ಟಿದ್ದೀವಿ. ಯಾಕೆ ಹೀಗಾಗ್ತಿದೆ? ಅಪ್ಪಾಜಿಗೆ ಅವ್ರ ಮಗ ಭುವನ್ ಅಂತ ಹೇಳೋ ಸಂದರ್ಭ ಬಂದಾಗಲೆಲ್ಲ ಏನಾದರೂ ಒಂದು ವಿಘ್ನ ಆಗಿ ತಪ್ಪು ಹೋಗ್ತಿದೆ. ಈ ವಿಷಯ ನನ್ನಿಂದ ಗೊತ್ತಾಗಬಾರ್ದು ಅಂತ ಏನಾದರೂ ದೇವ್ರು ಹೀಗೆ ಮಾಡ್ತಿದ್ದಾನ? ಗೊತ್ತಾಗಿರೋ ಸತ್ಯನ ಹೊಟ್ಟೆಲಿ ಇಟ್ಕೊಂಡು ಬದುಕೋದು ಎಷ್ಟು ಕಷ್ಟ ಅಂತ ಅರ್ಥ ಮಾಡ್ಕೋದೇವ್ರೆ. ಅದರಲ್ಲೂ ಅವರೆಲ್ಲ ಕಣ್ಮುಂದೆನೇ ಇರುವಾಗ. ಈ ಸರಿ ಕಾಲ್ದಂಗೆ ಎಂತ ಅಂದೇಳಿ ನಂಗೆ ಕೇಣಿ ಮೇಲೆ ಯಾರ ಮನೆಗೆ ಸತ್ಯ ಕಾಲ? ನಾಗೇ ಗಾಣಿಗ್ರ ಮನಿದ ಹುಲಿ ದೈವ ಬಲವಾದ್ದು. ಅದು ಭಾರಿ ಘಟಘಟ ಇತ್ತು. ಈಗ ಸಿರಿ ಸಿಂಗರ್ ಎಲ್ಲ ಬಾರಿ ಸಿಂಗರ್ ಅದ ಇಟ್ಟಿಗಲ್. ಎಂತಕಂದ ಹೇಳ್ರೆ ಅಣಿ ಮೇಲೆ ಕೇಳ್ರೆ ಎಲ್ಲ ವಿಷಯ ಹರ್ಬದ. ನನ್ನ ಜಾಗಕ್ಕೆ ಯಾರು ಏನ್ ಮಾಡದ್ ನೀವು ಗೊತ್ತದ. ಈ ಸರಿ ಆ ಕಾಲ್ದಂಗೆ ಎಂತ ಸತ್ಯ ಇದ್ರು ಅದೇ ಹರಗ್ ಬರ್ಕೆ ಆಯ್ಕೆ ಆಗ್ತದ. ಇದೇನಿದು? ಏನೋ ವಿಷಯ ಇದ್ದಂಗಿದೆಯಲ್ಲ. ಕೋಲದ ಬಗ್ಗೆ ಹಿಂದೆ ಯಾವಾಗಲೂ ಓದಿದ ನೆನಪು, ಆದರೆ ಇದರಲ್ಲಿ ಏನೋ ಮಹಿಮೆ ಇದೆ. ನಾನು ಯೋಚಿಸ್ತಿರೋ ವಿಷಯಕ್ಕೆ ಕೋಲ ಉತ್ತರ ಆಗ್ಬೋದಾ? ಅಲ್ಲಮ್ಮ ಶ್ರದ್ಧಾ, ಈ ಬಿಸಿಲಲ್ಲಿ ನೀನೇ ಹೋಗ್ತಿರ್ಬೇಕಾಗಿತ್ತ ಇದನ್ನೆಲ್ಲ? ಹಾಂ, ಭುವನ್ಗೋ ರಮೇಶನ್ಗೋ ಹೇಳಿದರೆ ಆ ಕಡೆ ಹೋದಾಗ ತಂದು ಕೊಟ್ರವ್ರು ಅವರು, ಅಥವಾ ಪಚ್ಚಿ ಒಂದು ಚೀಟಿ ಬರೆದು ಕೊಟ್ಟಿದ್ರೆ ಸಾಕಾಯಿತು, ತಂದು ಕೊಟ್ರನಲ್ವಾ? ಕೆಲವು ಕೆಲಸಗಳನ್ನು ನಾನು ಮಾಡಿದ್ರೇ ನಂಗೆ ಸಮಾಧಾನ ಆಗೋದು ಅಪ್ಪಾಜಿ. ಈಗ ನಿಮಗೆ ನಿಮ್ಮ ಲೆಕ್ಕ ಪುಸ್ತಕ ಕೊಡಿ, ಸುಮ್ಮನೆ ಯಾಕೆ ನಿದ್ದೆಗೆಡ್ತೀರಿ? ನಾನು ಬರ್ಕೊಡ್ತೀನಿ ಅಂದರೆ ಕೇಳ್ತೀರಾ? ಇಲ್ಲ ತಾನೇ, ಇಡೀ ರಾತ್ರಿ ನಿದ್ದೆಗೆಟ್ಟು ನೀವೇ ಬರಿತೀರಿ. ಇದು ಹಾಗೇನೆ. ನಿನ್ನನ್ನು ಮಾತಿನಲ್ಲಿ ಸೋಲ್ಸೋದು ಹೇಗೆ ಅಂತ ಯಾವುದಾದ್ರು ಪುಸ್ತಕ ಬರ್ದಿರ ಹೇಳಮ್ಮ, ತಂದು ಓದ್ಕೊಳ್ತೀನಿ. ಹಾಂ, ಅಂದಹಾಗೆ ಅಪ್ಪಾಜಿ, ನಾನು ನಿಮ್ಮನ್ನೇನೋ ಕೇಳಬೇಕಿತ್ತು. ಏನಮ್ಮ ಕೇಳು. ಈ ಕೋಲದ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ಓ ಅಷ್ಟೇನಾ? ನೀನು ಇಷ್ಟೊಂದು ಸೀರಿಯಸ್ ಆಗಿ ಕೇಳಿದ್ ನೋಡಿ ನಾನು ಯಾವುದೋ ಇಂಪಾರ್ಟೆಂಟ್ ವಿಷಯ ಇರಬೇಕು ಅಂದ್ಕೊಂಡು ನಾನು ಸೀರಿಯಸ್ ಆಗ್ಬಿಟ್ನಲ್ಲಮ್ಮ. ಕೋಲದ ಬಗ್ಗೆ ತಿಳ್ಕೊಬೇಕಾ? ಅಂಗಡಿಯಿಂದ ಬರ್ತಿದ್ನಲ್ಲ, ಅಲ್ಲಿ ನಾಗಯ್ಯ ಗಾಣಿಗರ ಮನೇಲಿ ಕೋಲ ಕಟ್ತಾರೆ ಅಂತೇನೋ ಮಾತಾಡ್ಕೋತಾ ಇರೋದನ್ನ ಕೇಳಿದೆ. ನಾನು ಚಿಕ್ಕವಳಿದ್ದಾಗ ಪಾಠಗಳಲ್ಲಿ ಈ ಕೋಲ ಕಟ್ಟೋದು ಇದ್ರ ಬಗ್ಗೆ ಎಲ್ಲ ಓದಿದ ನೆನಪು, ಆದರೆ ಪೂರ್ತಿ ನೆನಪಿಲ್ಲ. ಅದಕ್ಕೇನೋ ಸಾಕಷ್ಟು ಮಹಿಮೆಗಳಿದೆ ಅಂತ ಕೇಳ್ಪಟ್ಟಿದ್ದೀನಿ. ನಿಮ್ಮನ್ನು ಕೇಳಿದ್ರೆ ಪೂರ್ತಿ ಗೊತ್ತಾಗತ್ತೆ ಅಂತ ಕೇಳಿದೆ. ಇದು ದಕ್ಷಿಣ ಕನ್ನಡದ ವೈಭವ ಕಣಮ್ಮ. ಇದನ್ನ ಭೂತದ ಕೋಲ ಅಂತೆಲ್ಲ ಕರೀತಾರೆ. ಈಗ ಪ್ರತಿ ಮನೆಯಲ್ಲೂ ಒಂದೊಂದು ದೈವ ಅಂತ ಇರುತ್ತಲ್ಲ, ಹಾಗೆ ಇಲ್ಲಿನ ಪ್ರತಿ ಮನೆಯಲ್ಲೂ ಅವರವರ ನಂಬಿಕೆ ಅನುಸಾರ ಒಂದೊಂದು ಭೂತನ ನಡೆಸ್ಕೊಂಡು ಬಂದಿರ್ತಾರೆ. ಬರೀ ಮನೆತನಕ್ಕೆ ಮಾತ್ರ ಅಲ್ಲ, ಪ್ರತಿಯೊಂದು ಜಾಗಕ್ಕೂ ಒಂದೊಂದು ಭೂತ ಇರುತ್ತೆ. ಆಮೇಲೆ ಈಗ ಊರಲ್ಲಿ ಒಂದು ಪ್ರತ್ಯೇಕ ದೈವ ಅಂತ ಇರುತ್ತಲ್ಲ, ಹಾಗೆ ಊರಿಗೂ ಒಂದು ಪ್ರತ್ಯೇಕ ಭೂತ ಅಂತ ಇರುತ್ತೆ. ನೀನು ಈ ಕೊಡಮಣ ತಾಯಿ, ಪಂಜುರ್ಲಿ, ಕಲ್ಕುಡ, ಗುಳಿಗ, ಆಮೇಲೆ ಜುಮಾದಿ, ವರ್ತೆ, ಈ ಥರದ ಭೂತಗಳ ಹೆಸರೆಲ್ಲ ಕೇಳಿರ್ಬೋದು.
ವರ್ಷಕ್ಕೆ 2 ಬಾರಿ ಹಣ್ಣು ಕಾಯಿ, ಪಂಚಕಜ್ಜಾಯ, ಧೂಪ ದೀಪದ ಪನಿವಾರದ ಪೂಜೆ ಖಂಡಿತವಾಗಿಯೂ ಆಗಬೇಕು. ಆಮೇಲೆ ವರ್ಷಕ್ಕೊಂದು ಬಾರಿ ವಿಶೇಷವಾದ ಪೂಜೆ ಅಥವಾ ಮನೇಲಿ ಏನಾದರೂ ವಿಶೇಷವಾದ ಕಾರ್ಯಕ್ರಮ ಇದ್ದರೆ ಆ ಮನೆಯ ಯಜಮಾನನ ಶಕ್ತಿ ಅನುಸಾರ ಏನು ಸೇವೆ ಮಾಡ್ತಾನಲ್ಲ ಅದನ್ನೇ ನಾವು ಕೋಲ ಅಂತ ಕರಿತೀವಿ. ಸಾಮಾನ್ಯವಾಗಿ ಕೋಲ ನಡೆಯೋದು ರಾತ್ರಿ ಹೊತ್ತೆ. ಇವತ್ತು ಸಂಜೆ ಕೋಲ ನಡೆಯುತ್ತೆ ಅನ್ನೋ ದಿನದ ಮಧ್ಯಾಹ್ನನೇ ಕೋಲದ ದೇವರ ಗುಡಿನಲ್ಲಿ ಪೂಜೆ ನಡೆಯುತ್ತೆ. ಕೋಲ ಕಟ್ಸೋರ ಮನೆಯಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ. ಸಂಜೆ ಆಗ್ತಿದ್ದ ಹಾಗೆಯೇ ಊರಿನವರು, ನೆಂಟರು, ಇಷ್ಟರು, ಮೇಳದವರು, ಡೋಲ್ನವರು ಎಲ್ಲರೂ ಜಮಾಯಿಸೋದಕ್ಕೆ ಶುರುವಾಗ್ತಾರೆ. ಒಂಥರ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತೆ. ಚಪ್ರ ಹಾಕಿಸಿ, ತೋರಣ ಕಟ್ಟಿಸಿ, ಅಲಂಕಾರನೆಲ್ಲ ತುಂಬ ಜೋರಾಗೆ ಮಾಡಿರ್ತಾರೆ. ಎಲ್ಲ ತಯಾರಾದಮೇಲೆ ಮನೆ ಯಜಮಾನ ಆದವನು ತಲೆಗೊಂದು ಮುಂಡಾಸ್ ಕಟ್ಕೊಂಡು ಭೂತದ ಗುಡಿಗೆ ಭಜಾ ಭಜಂತ್ರಿ ಸಮೇತ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾನೆ. ಈ ಆಚರಣೆ ಎಲ್ಲ ಏನೋ ಚೆನ್ನಾಗಿದೆ ಅಪ್ಪಾಜಿ, ಆದರೆ ಈ ದೈವ ಭೂತ ಇದೆಲ್ಲ ನಿಜಾನ? ಭೂತ ಪ್ರತ್ಯಕ್ಷ ನಿಜವಾಗ್ಲೂ ಆಗುತ್ತಾ? ನಂಬಿಕೆನೇ ದೈವ, ದೇವರು, ಭೂತ ಎಲ್ಲ ಕಣಮ್ಮ. ಕೋಲ ಕುಣಿಯೋರು ಅಂತಲೇ ಪ್ರತ್ಯೇಕವಾಗಿರ್ತಾರೆ. ಅವರು ವೇಷ ಹಾಕ್ಕೊಂಡು ಕುಣಿಯೋದಕ್ಕೆ ತಯಾರಾಗ್ತಾರೆ. ಆಮೇಲೆ ಜನರ ಮುಂದೆ ಬಂದು ಗಂಟೆಗಟ್ಟಲೆ ಕೋಲದ ಕುಣಿತ, ಮಾತುಗಾರಿಕೆ ಎಲ್ಲ ಇರುತ್ತೆ. ಹೇಗಿದ್ರು ನೀನೇ ಬರ್ತಾ ಇದೆಯಲ್ಲ, ನೀನೇ ನೋಡು, ನಿನಗೆ ಗೊತ್ತಾಗುತ್ತೆ. ನಾ ಕೇಳೋ ಪ್ರಶ್ನೆಗಳಿಗೆಲ್ಲ ಈ ಕೋಲ ಉತ್ತರ ಕೊಡುತ್ತೆ ಅಂತೇನೋ ಹೇಳ್ತಾರಲ್ಲ, ಅದೇನಪ್ಪಾಜಿ? ಮನೆ ಯಜಮಾನ ಭೂತದ ಮುಂದೆ ಕೆಲವು ಪ್ರಶ್ನೆಗಳನ್ನ ಇಡ್ತಾನೆ. ಅಂದರೆ ತನಗಿರ್ತಕ್ಕಂಥ ತೊಂದರೆಗಳು, ಬಗೆಹರಿದೇ ಇರೋ ಸಮಸ್ಯೆಗಳನ್ನ ಭೂತದ ಮುಂದೆ ನಿವೇದಿಸ್ಕೊಳ್ತಾನೆ. ಅದಕ್ಕೆ ಭೂತ ಸಮಂಜಸವಾದ ಉತ್ತರನ ನೀಡುತ್ತೆ, ಸಮಾಧಾನ ನೀಡುತ್ತೆ. ಇಷ್ಟೇ ಅಲ್ಲದೆ ಅಲ್ಲಿಗೆ ನೆರೆದಿರ್ತಕ್ಕಂಥ ನೆಂಟರು, ಇಷ್ಟರು, ಅವರು ಇವರು ಎಲ್ಲರೂ ಪ್ರಶ್ನೆಗಳನ್ನ ಕೇಳ್ತಾರೆ, ಉತ್ತರ ಪಡಿತಾರೆ. ಇದು ಸುಮಾರು ಬೆಳಗಿನ ಜಾವ ತನಕ ನಡೆಯುತ್ತೆ. ಪ್ರಶ್ನೆ ಕೇಳಿ ಉತ್ತರ ಪಡೆಯೋದು ಮುಗಿದ ಮೇಲೇ ಕೋಲ ಮುಗಿಯೋದು. ಕೆಲವು ಸಂಬಂಧಗಳೇ ಹಾಗೆ. ಗಂಡ ಹೆಂಡತಿ ಒಂದೇ ಮನೇಲಿದ್ರು ತಾವು ಗಂಡ ಹೆಂಡತಿ ಅಂತ ಜಗತ್ತಿಗೆ ಹೇಳ್ಕೊಳಕ್ಕಾಗದೇ ಇರೋ ಸಂಕಷ್ಟ. ತಂದೆ ಮಗ ಎದ್ದೆದ್ರಿಗೆ ಇದ್ರು ತಾವು ತಂದೆ ಮಗ ಅಂತ ಗೊತ್ತೇ ಇಲ್ದಿರೋ ವೈಚಿತ್ರ. ಮಗ ಅಪ್ಪನ ಕಂಡ್ರೆ ಉರಿದು ಬೀಳ್ತಾನೆ, ಅಪ್ಪ ಮಗನಿಗೋಸ್ಕರ ಜೀವನೇ ತೇಯ್ತಾನೆ. ಯಾಕೆ ಈ ರೀತಿ ಜೊತೆಗಿದ್ರು ಹೇಳ್ಕೊಳಕ್ಕಾಗದೇ ಇರೋ ಒದ್ದಾಟಗಳು ದೇವ್ರೆ? ಇದಕ್ಕೆ ನೀನೇ ಏನಾದರೂ ಮಾಡಬೇಕು. ಹೌದು, ಬಹುಶಃ ಈ ಸಮಸ್ಯೆ ನಿನ್ನಿಂದಾನೇ ಬಗೆಹರಿಬೇಕು ಅನ್ಸುತ್ತೆ. ನೀನೇ ಶುರು ಮಾಡಿದ್ದು, ಈಗ ನೀನೇ ಇದನ್ನೆಲ್ಲ ಮುಗಿಸ್ಬೇಕು. ಊರಲ್ಲಿ ನಡೆಯೋ ಕೋಲಕ್ಕೆ ಅಪ್ಪಾಜಿನ ಹೇಗಾದ್ರೂ ಮಾಡಿ ಕರ್ಕೊಂಡು ಹೋಗ್ಬೇಕು. ರಾತ್ರಿ ಮೈ ಮೇಲೆ ಬರೋ ದೈವ ಅಪ್ಪಾಜಿಗೆ ಏನಾದ್ರೂ ನಿಜ ಹೇಳ್ಬಿಟ್ರೆ
ಅದಕ್ಕಿಂತ ಆ ದೈವದಿಂದ ಆಗೋ ಉಪಕಾರ ಇನ್ನೇನಿದೆ? ಕೋಲ ತ್ರಿಕಾಲ ಜ್ಞಾನ ತಿಳ್ಕೊಳ್ಳುವಂತಹ ಆಚರಣೆ ಅಂತ ಹೇಳ್ತಾರೆ. ತನ್ನ ಭವಿಷ್ಯದಿಂದ ಊರವ್ರಿಗೆಲ್ಲ ಸಹಾಯ ಮಾಡೋ ದೈವ ದೇವರಂತ ಅಪ್ಪಾಜಿ ಕೈ ಖಂಡಿತ ಬಿಡೋದಿಲ್ಲ. ಹೌದು, ಅದೇ ಮಾರ್ಗದರ್ಶನ ತೋರಿಸ್ಲಿ. ಎಲ್ಲದನ್ನೂ ನಿನ್ನ ಮೇಲೆ ಹಾಕ್ತಿದ್ದೀನಿ ಅಂತ ಅಂದ್ಕೋಬೇಡ ದೇವ್ರೆ. ನನಗಿದನ್ನು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಹೀಗೆ ಮಾತ್ರ ಅಪ್ಪಾಜಿಗೆ ನಿಜವಾದ ವಿಷಯ ತಿಳಿಸೋಕೆ ಸಾಧ್ಯ. ಅಪ್ಪಾಜಿಗೆ ದೈವದ ಬಗ್ಗೆ ಎಂಥ ನಂಬಿಕೆ ಇದೆ ಅಂತ ನನಗೆ ಗೊತ್ತು. ನಾನು ಅಪ್ಪಾಜಿನ ಕೋಲಕ್ಕೆ ಕರ್ಕೊಂಡು ಹೋಗ್ತೀನಿ. ಇಲ್ಲ, ಅಪ್ಪಾಜಿನೇ ನನ್ನನ್ನು ಕೋಲಕ್ಕೆ ಕರ್ಕೊಂಡು ಹೋಗ್ತಾರೆ. ನೀನು ಏನು ಯೋಚನೆ ಮಾಡ್ತಿದ್ದಿ ಅಂತ ನನಗೆ ಗೊತ್ತು. ಆ ಉಗ್ರಪ್ಪನ ಬಗ್ಗೆ ತಾನೆ? ಹೌದು ದೊಡ್ಡಪ್ಪ. ಅಂಕಲ್ ಯಾಕೆ ಹಾಗೆ ಮಾತಾಡಿದ್ರು ಅಂತ ನನಗೀಗಲೂ ಅರ್ಥ ಆಗ್ತಿಲ್ಲ. ಅವನು ಕುಡ್ದಾಗ ಏನು ಮಾತಾಡ್ತಾನೆ, ಹೇಗಿರ್ತಾನೆ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಇದೇ ಮೊದಲನೇ ಸರ್ತಿ ಅವನ ಜೊತೆ ಗುಂಡು ಪಾರ್ಟಿ ಮಾಡಿರೋದು. ಅಂಕಲ್ ಯಾವತ್ತೂ ಜಾಸ್ತಿ ಕುಡ್ದವ್ರೆ ಅಲ್ಲ. ಡ್ಯಾಡಿನ ಸ್ವಲ್ಪ ಜಾಸ್ತಿ ಕುಡಿದ್ರು ಅಂಕಲ್ ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ರು. ಆದರೆ ನಿನ್ನೆ ಅವನು ತುಂಬಾ ಜಾಸ್ತಿ ತಗೊಂಡಿದ್ದ. ನಾನೇ ನೋಡಿದ್ನಲ್ಲ, ಗ್ಲಾಸ್ ಮೇಲೆ ಗ್ಲಾಸ್ ಏರಿಸ್ತಾನೆ ಇದ್ದ. ಕುಡಿದಾಗ ಜನ ಸತ್ಯಕ್ಕೆ ಹಾಕೋದು ನಿಜನಾಗಿದ್ರೆ ಉಗ್ರಪ್ಪ ನಿನ್ನ ಹೇಳಿದ್ದು ನಿಜನೇ ತಾನೆ? ಏನ್ ಹೇಳ್ತಾ ಇದ್ದೀರಾ ದೊಡ್ಡಪ್ಪ? ಎಸ್, ಉಗ್ರಪ್ಪ ನಮ್ಮ ಹತ್ರ ಏನೋ ಮುಚ್ಚಿಟ್ಟಿದ್ದಾನೆ. ಅಂದ್ರೆ ಡ್ಯಾಡಿ ಬದುಕಿರೋದು ನಿಜ ಅಂತೀರಾ? ರಾಜು ಬದುಕಿದ್ದಾನೆ. ಉಗ್ರಪ್ಪ ಈ ವಿಷಯನ ನಮ್ಮಿಂದ ಮುಚ್ಚಿಟ್ಟಿದ್ದಾನೆ. ಇದರ ಹಿಂದೆ ಏನು ಉದ್ದೇಶ ಇದೆ, ಏನು ದುರುದ್ದೇಶ ಇದೆ ಅಂತ ನಮಗೆ ಅರ್ಥ ಆಗ್ತಿಲ್ಲ. ನಾನು ತುಂಬಾ ದಿನದಿಂದ ಅಂಕಲ್ನ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಅವ್ರು ಮೊದ್ಲಿನ ಥರ ಇಲ್ಲ, ಏನೇನೋ ಮಾತಾಡ್ತಾರೆ. ನಾವ್ ಏನ್ ಮಾತಾಡಿದ್ರು ನಮ್ಮ ಬಾಯಿ ಮುಚ್ಚಿಸ್ತಾರೆ. ಯಾಕೆ ಹಾಗೆ ಮಾಡ್ತಾ ಇದ್ದಾರೆ ಅಂತ ನನಗೊಂದು ಅರ್ಥ ಆಗ್ತಿಲ್ಲ. ಅವನ ಕಪಾಳಕ್ಕೆ ರಿವಾಲ್ವರ್ ಇಟ್ರೆ ಎಲ್ಲ ಸತ್ಯ ಆಚೆ ಬರುತ್ತೆ. ಬರ್ಲಿ ಅವನು. ಬೇಡ ದೊಡ್ಡಪ್ಪ, ಉಗ್ರಪ್ಪ ಅಂತವ್ರಲ್ಲ. ಮೆಲ್ಲು ಕೇಳಿ ವಿಷಯ ತಿಳ್ಕೊಳ್ಳೋಣ. ಅವ್ರು ಏನೇ ಮಾಡಿದ್ರು ಡ್ಯಾಡಿ ಒಳ್ಳೇದಕ್ಕೆ ಮಾಡಿದವರು. ನಾವು ದುಡ್ಕೋದ್ ಬೇಡ. ಇರ್ಬೋದಮ್ಮ, ಆದ್ರೆ ಅವನೇ ಯಾವ್ದಾದ್ರು ಒತ್ತಡಕ್ಕೆ ಒಳಗಾಗಿದ್ರೆ? ಹೌದು ದೊಡ್ಡಪ್ಪ, ಅವ್ರಿಗೆ ಯಾರಾದ್ರೂ ಬ್ಲ್ಯಾಕ್ ಮೇಲ್ ಮಾಡ್ತಿರ್ಬೋದಾ ಅಂತ. ತಲೆ ಕೆಡ್ತಿದೆ. ಏನಾದ್ರೂ ಗೇಮ್ ಆಡ್ತಿದ್ದ ಅಂತ ಗೊತ್ತಾದ್ರೆ ನಾನು ಅವನ್ನ ಸುಮ್ಮನೆ ಬಿಡುದಿಲ್ಲ. ನಾನೇ ತೆಗೆದು ಬಿಡ್ತೀನಿ. ಇಲ್ಲ ದೊಡ್ಡಪ್ಪ, ಇಲ್ಲಿ ತನಕ ಅವ್ರು ನಮ್ಮನೇಲಿ ಕೆಲಸ ಮಾಡಿದವರು, ಪ್ರತಿ ಕ್ಷಣ ನಮ್ಮ ಜೊತೆಲಿ ಇದ್ದವರು. ಹೀಗೆ ಸಡನ್ ಆಗಿ ಚೇಂಜ್ ಆಗ್ತಾರೆ ಅಂದ್ರೆ ಅವರಲ್ಲೇನೋ ಬದಲಾವಣೆ ಆಗಿದೆ, ಅಥವಾ ಯಾರೋ ಅವ್ರನ್ನ ಬದಲಾಯಿಸಿದ್ದಾರೆ. ಬದಲಾಯಿಸಿದ್ರೆ ಬದಲಾಗೋನಾಗಿದ್ರೆ ಅವನು ಇಷ್ಟು ದಿವಸ ರಾಜೇಂದ್ರನ ಹತ್ರ ಉಳ್ಕೋತಾನೆ ಇರಲಿಲ್ಲ. ಏನೋ ಎಡವಟ್ಟಾಗಿದೆ. ಆ ಉಗ್ರಪ್ಪ ಮೊದಲಿನ ತರ ಇಲ್ಲ. ನೋಡೋಣ ದೊಡ್ಡಪ್ಪ, ಅಂಕಲ್ ಬರ್ಲಿ, ಅವಾಗ್ಲೇ ನಿಜ ವಿಷಯ ಗೊತ್ತಾಗೋದು. ಬರ್ಲಿ, ಅವನು ಬರ್ಲಿ. ಅವನು ಹೇಳೋದ್ರಲ್ಲಿ ನಿಜ ಇದ್ರೆ ಅದನ್ನೇ ನಂಬೋಣ. ಇಲ್ಲದೆ ಇದ್ರೆ ಇಷ್ಟು ದಿವಸ ಇದ್ದ ನಿಷ್ಠೆಗೆ ದ್ರೋಹ ಬಗ್ದ ಅಂತ ಅವನಿಗೊಂದು ಗತಿ ಕಾಣಿಸೋಣ. ನಮ್ಮ ದಾರಿಗೆ ಯಾರೇ ಅಡ್ಡ ಬಂದ್ರು ಅವ್ರನ್ನ ಸುಮ್ಮನೆ ಉಳಿಸ್ಬಾರ್ದು ಅಷ್ಟೇ. ಕಮಲಮ್ಮ, ಗಾಣಿಗರ ಮನೆಯಲ್ಲಿ ಕೋಲ ಇತ್ತಲ್ಲ, ನೆನಪಿದೆಯಾ? ಹೌದು ದಣಿಗಳೇ, ನಾನಾಗಲೇ ಪೂಜೆಗೆಲ್ಲ ತಯಾರು ಮಾಡ್ಕೊಂಡಿದ್ದೆ. ಒಂದಿಷ್ಟು ಕಾಯಿ ಸುಲಿಯೋಕೆ ಹೇಳಿದ್ದೆ ಭುವನಂಗೆ. ನೀವಲ್ಲಿಗೆ ಅಕ್ಕಿ ಕೊಡೋಕೆ ಹೇಳಿದ್ರಂತಲ್ದ? ಓ ಹೌದಲ್ಲ, ಮರ್ತೇ ಬಿಟ್ಟಿದ್ದೀನಲ್ಲ ಕಮಲಮ್ಮ ನಾನು. ಸರಿ ಸರಿ ಸರಿ, ರಮೇಶನಿಗೆ ಹೇಳಿ ನಾಳೆ ಬೆಳಗ್ಗೆನೇ 2 ಚೀಲ ಅಕ್ಕಿ ಕೊಡೋದಕ್ಕೆ ಹೇಳ್ತೀನಿ ಗಾಣಿಗರ ಮನೆಗೆ. ದಣಿಗಳೇ, ಈ ಸಲ ಕೋಲಕ್ಕೆ ಜನ ಜಾಸ್ತಿ ಬತ್ರು. ಕೋಲ ಬೇಗ ಶುರು ಮಾಡ್ಕ, ತುಂಬ ಪ್ರಶ್ನೆ ಕೇಳಕ್ಕಿತ್ತಂತ ಮಾತಾಡ್ಕೊತಿದ್ದಂಗಾತು. ನಾವೀ ಸಲ ಕೋಲಕ್ಕೆ ಬೇಗ ಹೊಯ್ಕ ದಣಿಗಳೇ. ನಮ್ದೆಲ್ಲ ಎಂಥ ಪ್ರಶ್ನೆ ಇರುತ್ತೆ ಕಮಲಮ್ಮ.
ಸಂಪಿಗೆಹಳ್ಳಿನಲ್ಲಿ ಯಾವುದೇ ಕೋಲ ನಡೆದರೂ ನಮ್ಮ ಶಕ್ತಿನುಸಾರ ಒಂದಷ್ಟು ಕಾಣಿಕೆ ಕೊಡೋದು ಅಷ್ಟೇ. ಹಳ್ಳಿಗೆ ಜನಕ್ಕೆ ಒಳ್ಳೆಯದಾದ್ರೆ ಸಾಕು, ಅಷ್ಟೇ ತಾನೇ ನಮ್ಮ ಕೋರಿಕೆ. ಅದೌದು ದಣಿಗಳೇ, ನನಗೂ ಒಂದಿಷ್ಟು ಪ್ರಶ್ನೆ ಕೇಳಬೇಕಿತ್ತು ಈ ಸಲ. ಅದನ್ನು ಹೇಳೋದಕ್ಕೆ ಯಾಕೆ ಇಷ್ಟೊಂದು ಹಿಂಜರಿಕೆ? ನೀವೆಲ್ಲ ಒಂದಷ್ಟು ಮುಂಚೆನೇ ಹೋಗಿ ಕೋಲ ಮುಗಿಯೋ ತನಕ ಇದ್ಕೊಂಡು ಬನ್ನಿ. ಸರಿ ದಣಿಗಳೇ, ಬೋನ ಕಾಯಿ ಸುಲಿತಿದ್ನ ಅಂತ ಕಂಡ್ಕೊಂಡು ಬತ್ತೆ. ಅಪ್ಪಾಜಿ, ನನಗೂ ಕೋಲ ನೋಡಬೇಕು ಅಂತ ಅನ್ನಿಸ್ತಿದೆ. ಈ ಪ್ರಶ್ನೆ ಕೇಳೋದು, ಅದಕ್ಕೆ ಕೋಲ ಉತ್ತರ ಕೊಡೋದು, ಇದೆಲ್ಲ ನೋಡೋಕೆ ಆಸೆ ನನಗೆ. ನಿಮಗಿದೆಲ್ಲ ತುಂಬ ಅಪರೂಪ ಕಣಮ್ಮ. ನೀನು ಇದುವರೆಗೂ ಆಸೆ ಪಟ್ಟಿದ್ದೇ ಕೇಳಿದ್ದಿಲ್ಲ ನಾನು. ಇಷ್ಟೊಂದು ಆಸಕ್ತಿ ತೋರಿಸ್ತಿದೀಯ ಅಂತಂದರೆ ಹೋಗಿ ಬರಮ್ಮ. ಹೋಗಿ ಬಮ್ಮ ಅಂತಿದ್ದೀರಿ, ಹಾಗಿದ್ರೆ ನೀವು ಬರೋದಿಲ್ವಾ? ಇಲ್ಲಮ್ಮ, ಅದು ವಿಶೇಷ ಅಂತ ಅನಿಸೋದಿಲ್ಲ ನನಗೆ. ಈ ವಯಸ್ಸಿನ ನಾನೀಗಾಗಲೇ ಸುಮಾರು 100 ಕೋಲಗಳನ್ನು ನೋಡಿದ್ದೀನಿ. ಅಲ್ಲ, ಹಾಗಂತ ಅದರ ಮಹಿಮೆ ಬಗ್ಗೆ ಗೌರವ ಆಗಲಿ ನಂಬಿಕೆ ಆಗಲಿ ಇಲ್ಲ ಅಂತಲ್ಲ. ಅದರ ಶಕ್ತಿ ಎಂಥದ್ದು ಅಂತೇಳಿ ಸುಮಾರು ಸಲ ಅನುಭವಕ್ಕೆ ಬಂದಿದೆ ನನಗೆ. ಅಪ್ಪಾಜಿ, ನಾನಿದೆ ಮೊದಲನೇ ಸಲ ಈ ಕೋಲ ನೋಡ್ತಿರೋದು. ಸಾಕಷ್ಟು ವಿಷಯಗಳು ತಿಳ್ಕೊಬೇಕಾಗಿದೆ. ನೀವು ನನ್ನ ಜೊತೆಗೆ ಬಂದರೆ ಚೆನ್ನಾಗಿರುತ್ತೆ. ನೀನು ನನ್ನೊಟ್ಟಿಗೆ ಬಂದರೆ ನಾನು ಹೋಗ್ತೀನಿ, ಇಲ್ಲಾಂದರೆ ನಾನು ಹೋಗೋದಿಲ್ಲ ಅಷ್ಟೇ. ಅಯ್ಯೋ, ಅದು ಹಾಗಲ್ಲಮ್ಮ. ಇಲ್ಲಿ ನನಗೆ ಸಣ್ಣ ಪುಟ್ಟ ಕೆಲಸಗಳು ಜಾಸ್ತಿ ಇದೆ. ಅದು ಅಲ್ಲದೆ ಇತ್ತೀಚೆಗೆ ನಿದ್ದೆಗೆಟ್ರೆ ಆರೋಗ್ಯಕ್ಕೇನೋ ಸರಿ ಅನಿಸೋದಿಲ್ಲಮ್ಮ. ರಮೇಶ, ಕಮಲಮ್ಮ ಎಲ್ಲ ಬರ್ತಾರೆ, ನೀನು ಹೋಗ್ಬಾ. ಇವರೆಲ್ಲ ಬಂದರೆ ನೀವು ಬಂದ ಹಾಗೆ ಆಗುತ್ತಾ ಅಪ್ಪಾಜಿ? ಒಂದು ಕೆಲಸ ಮಾಡೋಣ, ಮನೆ ಮಂದಿ ಎಲ್ಲರೂ ಹೋಗೋಣ. ಕೋಲ ನೋಡಿಕೊಂಡು ಸುತ್ತಾಡ್ಕೊಂಡು ಹರಕೆ ಸಲ್ಲಿಸಿ, ಹಾಗೆ ಆ ಪ್ರಶ್ನೆಗೆ ಉತ್ತರ ಕೊಡೋ ಶಾಸ್ತ್ರ ಇದೆಯಲ್ಲ, ಅದನ್ನು ಮುಗಿಸ್ಕೊಂಡು ಎಲ್ಲರೊಟ್ಟಿಗೆ ಬಂದ್ಬೇಡ. ಏನಂತೀರಾ ಅಪ್ಪಾಜಿ? ಪ್ಲೀಸ್ ಬನ್ನಿ ಅಪ್ಪಾಜಿ, ಪ್ಲೀಸ್ 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 ಪ್ಲೀಸ್. ಯಾಕೋ ಇತ್ತೀಚೆಗೆ ನೀನು ನನ್ನನ್ನು ಈ ಥರದ ಪ್ರೀತಿನಲ್ಲೇ ಕಟ್ಟಾಕ್ತಿದೀಯಮ್ಮ. ಹಾಗೆ ಬರ್ತೀನಿ. ನಾನು ಬರ್ತಿದ್ದೀನಿ ಅಂತಂದಮೇಲೆ ಎಲ್ಲರೂ ಒಟ್ಟಿಗೆ ಹೋಗ್ಬೋದಲ್ಲ? ಮನೆಯವರೆಲ್ರಿಗೂ ಹೇಳ್ಬಿಡು. ಆಹಾ, ಕೋಲ ಗಮ್ಮತ್ತಿತ್ತಂಗಾರ. ದಣಿಗಳು ಕೋಲಕ್ಕೆ ಬರ್ತು 4 ವರ್ಷ ಆಗಿತ್ತು. ಟೀಚರ್ ಅಮ್ಮ, ನಿಮಗೆಂತಾದ್ರೂ ಕೋಲದಲ್ಲಿ ಪ್ರಶ್ನೆ ಕೇಳಕ್ಕಿತ್ತ? ನನ್ನ ಹತ್ರ ಉತ್ತರಗಳೇ ಇದೆ ಕಮಲಮ್ಮ. ಪ್ರಶ್ನೆ ಸಿಗುತ್ತೇನೋ ಅನ್ನೋ ಒಂದು ಕುತೂಹಲ ಅಷ್ಟೆ. ಅಯ್ಯಯ್ಯೋ, ಓ ಉಗ್ರಪ್ಪಣ್ಣ, ಏನು ಯಾವ ಕಡೆ ಹೊರಟಿದ್ಯಾ? ನೀವು ಯಾವ ಕಡೆ ಹೊರಟ್ರಿ? ನೋಡ್ಲಿಕ್ಕೆ ಇಲ್ಲ. ಅಯ್ಯ, ಏನೋ ಅಂತಾರಲ್ಲ, ನಿನಗೆ ಗಾದೆ ಮಾತು ಹೇಳಿ ಏನು ಪ್ರಯೋಜನ? ನಾನು ನಮ್ಮ ಮನೆಗೆ ಬಿಟ್ಟು ಇನ್ನೆಲ್ಲಿ ಹೋಗ್ತೀನಿ? ಗಜನ ನೋಡ್ಕಂತಾನೆ ಹೋಗ್ತಾ ಇದ್ದೆ. ಏನು ವಿಶೇಷ? ಅವನು ಆರಾಮಾಗಿದ್ದಂತಾನೆ? ಏನು ಹೇಳಪ್ಪ, ದುಡ್ಡೇನ ಬೇಕಿತ್ತಾ? ತಗೋ. ಅಯ್ಯೋ ಅದೇನಲ್ಲ, ಅದು ನಿನ್ನೆ ಏನೋ ನೆನ್ನೆ ಏನಾಯ್ತು ನೆನ್ನೆ? ಏನ ಬೋನೇನ ಬಂದಿದ್ದ ಅಥವಾ ಶಂಕರಣ್ಣನ ಬಂದು ಗಲಾಟೆ ಮಾಡಿದ್ದ? ನೀವು ಎಣ್ಣೆ ಕುಡ್ಕೊಂಡು ಮಾತಾಡಿದ್ ಕೇಳಿ ದೊಡ್ಡ ಯಜಮಾನ್ರು ಕೆಂಡಾಗ್ಬಿಟ್ಟಿದ್ದಾರೆ. ಏನು ಮಾತಾಡ್ದೆ? ಏನಂದೆ? ನೀವೇನಂದ್ರಿ ಅಂತ ನಿಮಗೆ ಗೊತ್ತಿಲ್ವಾ? ಗೊತ್ತಿಲ್ದೇನು? ಆ ಹೆಡ್ ಮಾಸ್ಟರ್ ಬಾಯಿ ಮುಚ್ಚಿಸಿಲ್ವಾ ನಾನು? ಗಜನ್ ನಂಗೆ ಐಡಿಯಾ ಕೊಡ್ಲಿಲ್ವಾ ಮುಂದೇನು ಮಾಡಬೇಕು ಅಂತ? ಅಯ್ಯೋ ಅದಲ್ಲ. ಹಾ, ಮತ್ತೇನಂದೆ? ಅದೇ ರಾಜೇಂದ್ರ ಪಟೇಲ್ ಸತ್ತಿಲ್ಲ, ಅವ್ರಿನ್ನೂ ಬದುಕಿದ್ದಾರೆ ಅಂದ್ರಲ್ಲ, ಅದು. ಹಂಗನ್ನ? ಯಾವಾಗ ಹಾಗಂದೆ? ನೀವು ತುಂಬ ತಗೊಂಡಿದ್ರಿ, ಮಾತು ಸ್ವಲ್ಪ ತೊದಲ್ತಿತ್ತು ಆವಾಗ. ಕುಡ್ದಾದ್ಮೇಲೆ ತಾನೆ, ಜಾಸ್ತಿ ತಗೊಂಡ್ಮೇಲೆ ನಾನು ಏನು ಮಾತಾಡಿದ್ರೆ ನನಗೆ ಗೊತ್ತಾಗಲ್ಲ. ಇದೆಲ್ಲ ನಮ್ಮ ರಾಜೇಂದ್ರಂಗೆ ಗೊತ್ತಿರೋ ವಿಷಯ. ಗಜೇಂದ್ರ ಇದಕ್ಕೆಲ್ಲ ಇನ್ನೂ ಹೊಸಬ. ನಾನು ಹಂಗೆಲ್ಲ ಹೇಳಕ್ ಸಾಧ್ಯನೇ ಇಲ್ವಲ್ಲ. ನಾವೇ ಕೇಳಿಸ್ಕೊಂಡವಲ್ಲ ಉಗ್ರಪ್ಪಣ್ಣ. ನೀವು ಕೇಳಿಸ್ಕೊಂಡ್ರಿ, ನಾನು ಅಂದೆ. ಏನೀಗ ನಾನು ಹೇಳಿದೆಲ್ಲ ಸತ್ಯ ಆಗೋಕತ್ತಾ? ನಾನು 1000 ಹೇಳ್ತೀನಿ, ನೀವು ನಂಬ್ತೀರಾ? ಅಯ್ಯೋ ನನಗೆ ಅಂತ ಆಗ್ಬೇಕು ಇದನ್ನೆಲ್ಲ ಕಟ್ಕೊಂಡು. ಏನೋ ದೊಡ್ಡ ಯಜಮಾನ್ರು ಕೋಪದಲ್ಲಿದ್ದರು, ಅದಕ್ಕೆ ಒಂದು ಮಾತು ಹೇಳಿದೆ, ಹುಷಾರು ಅಂತ.